ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ನೋಡ್ತಿರೋ ಅಂಥದ್ದು ಭೂತ ಭೈರವಿ ಮಹಾಮಂತ್ರ. ಇದಂತೂ ನಿಮ್ಮ ಜೀವನದಲ್ಲಿ ಯಾವತ್ತೂ ಸಿಕ್ಕಲ್ಲ. ಇದು ನಿಮಗೆ ಇದನ್ನು ಏನಪ್ಪ ಈ ಮಂತ್ರ ಏನಕ್ಕೆ ಬರುತ್ತೆ ಅಂದ್ಕೊಂಡು ಹೋದ್ರಿ ನಿಮ್ಮಷ್ಟು ದಡ್ರು ಯಾರಿರೋದಿಲ್ಲ. ಇವತ್ತು ಏನು ಸಿಗುತ್ತೆ ಅದನ್ನು ನೀವು ತಗೊಂಡಾಗ ನಿಮಗೆ ಮಹಾವಿದ್ಯೆ ಆಗುತ್ತೆ. ಅದು ಇದು ಅಂದರೆ ಸಕಲಕ್ಕೂ ಬರೋ ಅಂಥ ಭೂತ ಭೈರವಿ ಮಂತ್ರ ಅಂತಂದ್ಬಿಟ್ಟು ಇದಕ್ಕೆ ಚಕ್ರಗಳು ಕೂಡ ಮಾಡ್ಬೋದು ಇದರೊಳಗೆ. ಯಾಕೆ ಸಾಕಷ್ಟು ಜನ ಕೇಳ್ತಿದ್ರಿ, ನಾನು ನಿಮಗೆ ಗೊತ್ತಿರಲಿ ಅನ್ನೋದು ನಾನು ಚಕ್ರಗಳನ್ನ ತೋರಿಸ್ತೀನಿ, ಅದು ನೀವು ಅಷ್ಟು ಚಕ್ರಗಳನ್ನ ತೋರಿಸಿ ಅಂತ ಕೇಳ್ತೀರಾ. ನಿಮಗೆ ಹೆಂಗೆ ಥರ ಅಂತಂದರೆ ನನಗೆ ಅರ್ಥ ಆಗೋದಿಲ್ಲ. ನೀವು ಹೆಂಗೆ ಹೇಳ್ಬೇಕು ನಿಮಗೆ ಅನ್ನೋದು. ನಾನೇನೋ ಒಂದು ರೀತಿಯಾಗಿ ಕಲ್ತ್ಕೊಳ್ಳಿ, ಇದೆಲ್ಲ ಗೊತ್ತಾಗಲಿ. ಯಾಕೆಂದರೆ ನೀವು ಕೆಲವ್ರಿಗೆ ಮಾಡಿಕೊಡ್ತಾರೆ, ಮಾಡಿಕೊಟ್ಟಾಗ ಅದನ್ನು ರೀತಿ ರಿವಾಜು ನಿಮಗೆ ಗೊತ್ತಿರೋದಿಲ್ಲ. ಆವಾಗ ಅವ್ರ ಕೆಲಸ ಆಗಲಿಲ್ಲ ಅಂತಂದರೆ ಅವ್ರಿಗೂ ನಿಮ್ಮಲ್ಲಿರೋ ಗೌರವ ಹೋಗ್ಬಿಡುತ್ತೆ ಅವರಿಗೆ ಅನ್ನೋ ಉದ್ದೇಶಕ್ಕೆ ನಾನು ನಿಮ್ಮ ಒಂದು ಇದನ್ನು ಮಾಡೋಕ್ಕೆ ನೋಡ್ತೀನಿ. ಆದರೆ ನೀವೇನು ಮಾಡ್ತೀರಾ, ಚಿನ್ನದ್ದು ಮೊಟ್ಟೆ ಇಡೋ ಕೋಳಿಗೆ ಒಂದೇ ಸರಿ ಕುಯ್ಕೊಳ್ಳೋಣ, ದಿನ ಯಾಕೆ ಇಡೋದು, ಕಾಯಬೇಕಲ್ಲ, ಒಂದೇ ಸರಿ ಕುಯ್ದುಬಿಟ್ಟು ಹೊಟ್ಟೆ ಇರೋ ತಗೊಬಿಡ್ಬೋದು ಅನ್ನೋದು ನಿಮ್ಮ ಯೋಚನೆ ಥರ ಮಾಡ್ತೀರಾ. ಅಷ್ಟು ಎಲ್ಲ ಇದು ಮಾಡಬಾರ್ದು. ಏನು ಕೊಡ್ತೀನೋ ಅದನ್ನು ತೊಗೊಂಡಾಗ ಮುಂದಕ್ಕೆ ಅದ್ರಲ್ಲಿ ಏನೋ ಒಂದಿದೆ, ನಾನು ಕೊಡ್ತಿದ್ದೀನಿ ಈ ಒಂದು ಅಂತಂದರೆ ಮುಂದೆ ಅದರೊಳಗೆ ಯಾವುದೋ ಒಂದು ದೊಡ್ಡದು ನಿಮಗೆ ಒಂದು ಕಾದಿದೆ, ಬೇಕಾಗಿರುತ್ತೆ, ಇದು ನಿಮಗೆ ಸಿಗದಿರೋ ಅಂಥ ಒಂದು ವಸ್ತು ಇದು ಅಂತ ನೀವು ತಿಳ್ಕೊಬೇಕು ಅಲ್ಲಿಗೆ. ಯಾಕೆಂದ್ರೆ ನಾನು ಸಾಮಾನ್ಯವಾಗಿ ಏನೋ ಯಾವುದೋ ಒಂದು ಕೊಡ್ಲಿಕ್ಕೆ ಹೋಗಲ್ಲ. ಇಂಥವೆಲ್ಲ ಈ ಭೂತ ಭೈರವಿ ಇದು ಭಾಳ ಅದ್ಭುತ. ಇದು ಸಕಲಕ್ಕೂ ಬರುತ್ತೆ. ನೀವೇನು ಇದುವರೆಗೂ ಕಲ್ತಿರೋ ವಿದ್ಯೆ ಅಂಥ ವಿದ್ಯೆ ಕೂಡ ಇದು ಬರುತ್ತೆ. ಪ್ರತಿಯೊಂದಕ್ಕೂ ಕೂಡ ಬರುತ್ತೆ ಇದನ್ನು. ಯಾಕೆ ಅಂತಂದರೆ ಇವತ್ತು ನಾನು ಏನು ಚಕ್ರ ಆಗಲಿ ಇನ್ನೊಂದಾಗಲಿ ಎಲ್ಲ ಚಕ್ರಗಳು ಕೂಡ ಇದು ಬರುತ್ತೆ. ಯಾಕೆಂದರೆ ನೀವು ಯಾವ ಚಕ್ರ ಮಾಡಲಿ, ಎಂಥ ಚಕ್ರ ಮಾಡಲಿ, ಪ್ರತಿಯೊಂದಕ್ಕೂ ಕೂಡ ಇದು ಬರೋ ಅಂಥ ಭೂತಭೈರವಿ ಮಂತ್ರ ಅಂತ ಅಂದ್ಬಿಟ್ಟು ಇದನ್ನು ನೀವು ಸರಿಯಾಗಿ ಬಳಸ್ಕೊಂಡ್ರೆ ನಿಮಗಿದು ಉಪಯೋಗಕ್ಕೆ ಬರುತ್ತೆ. ಇಲ್ಲ ಇದರಲ್ಲಿ ಏನಿದೆ, ಏನೋ ಒಂದು ಕೊಟ್ಟಿದ್ದಾರೆ, ಇದು ಏನಪ್ಪ ಅನ್ನೋ ಹೊತ್ಕೊಂಡೋದ್ರೆ ನಾನಿನ್ನು ಅದಕ್ಕೆ ಏನು ಹೇಳಲಿಕ್ಕಾಗಲ್ಲ. ಅದು ನಿಮಗೆ ಸಂಬಂಧಪಟ್ಟಿದ್ದು. ತೊಗೊಂಡವರು ಜಾಣರಾಗ್ತೀರಾ, ಬಿಟ್ಟವ್ರು ದಡ್ರಾಗ್ತೀರಾ. ಯಾಕೆಂದರೆ ಮುಂದಕ್ಕೊಂದು ಇದು ಒಂದು ನೆಕ್ಸ್ಟ್ ಸಾರಿ ಇದು ನಿಮ್ಗೆ ಸಿಗುತ್ತೋ ಇಲ್ವೋ, ನೀವು ಕೇಳಿದ್ರು ಕೂಡ ಇದು ನಿಮಗೆ ಲಭ್ಯ ಇರುತ್ತೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಅದಕ್ಕಾಗಿ ನನಗೇನು ಒಂದು ಆ ದೇವಿ ಒಂದು ಆಜ್ಞೆ ಆಗುತ್ತೋ ಅದು ನಾನು ಕೊಡ್ತಾ ಹೋಗ್ತೀನಿ. ಯಾಕೆಂದರೆ ಇದೆಲ್ಲ ಭಾಳ ಮುಖ್ಯವಾಗಿ ಬರೋ ಅಂಥ ಒಂದು ಕೆಲಸಕ್ಕೆ ಬರೋ ಅಂಥದ್ದು ಇದು. ಪ್ರತಿಯೊಂದು ನೀವು ಯಾವುದೇ ಒಂದು ಚಕ್ರಗಳು ಬರೀರಿ, ಒಂದು ಯಾವುದೇ ಒಂದು ಬೇರೆ ಬೇರೆ ಒಂದು ಚಕ್ರಗಳಾಗ್ಬೋದು, ಬೇರೆ ಒಂದು ಕೆಲಸಗಳಾಗ್ಬೋದು, ಬೇರೆ ಒಂದು ಕಾರ್ಯಗಳಾಗ್ಬೋದು, ಬಂಧನೆಗಳಾಗ್ಬೋದು, ಪ್ರತಿಯೊಂದಕ್ಕೂ ಇದು ಇಂಥದಕ್ಕಿಲ್ಲ ಅನ್ನೋದು ಅಲ್ವೇ ಅಲ್ಲ. ಇದು ಅಂಥ ಒಂದು ಅದ್ಭುತವಾದ ಮಂತ್ರ ಇದು. ಇದನ್ನು ಈ ಸಮಯ ಬಿಟ್ಟಾಗ ಮುಂದಿನ ಸಮಯಕ್ಕೆ ಇದು ನಿಮಗೆ ಮತ್ತೆ ನಾನು ಎಷ್ಟೇ ದುಡ್ಡು ಕೊಡ್ತೀನಿ ಅಂತ ಕೂಡ ಸಿಗಲ್ಲ. ಅಷ್ಟು ಅದ್ಭುತವಾದ ಮಂತ್ರ ಇದು. ಇದು ಮಂತ್ರನ ನೀವು ಸರಿಯಾಗಿ ಸಿದ್ಧಿ ಮಾಡಿ ಇಟ್ಕೋಬೇಕಿದ್ನ. ಏಕೆಂದರೆ ಒಂದೊಂದು ಸಮಯ ಒಂದೊಂದು ಬರ್ತಾ ಇರುತ್ತೆ. ಅಂಥ ಸಮಯಗಳು ನಾನು ಆ ಸಮಯದಲ್ಲಿ ನಿಮಗೆ ಕೊಡೋಕ್ಕೆ ಸಾಧ್ಯ ಆಗಿರೋದಿಲ್ಲ. ಅದಕ್ಕಾಗಿ ಮುಂದೆನೇ ನನಗೆ ಸಮಯ ಯಾವಾಗ, ನನಗೆ ಆ ದೇವಿ ಯಾವಾಗ ಇದನ್ನೆಲ್ಲ ಕೊಡು ಅಂತೇಳಿ ಅವಾಗ ನಾನು ಇದನ್ನು ಆ ದೇವಿ ಒಂದು ಇದರಿಂದ ಆಶೀರ್ವಾದದಿಂದ ನಾನು ನಿಮಗೆ ಕೊಡ್ತಾ ಬರ್ತೀನಿ. ಆ ಸಮಯ ಕೊಟ್ಟಾಗ ನೀವೇನು ಮಾಡಬೇಕು, ಅದನ್ನು ದೇವಿ ಪ್ರಸಾದ ಅಂತ ಕಣ್ಣಿಗೆ ಎತ್ಕೊಂಡು ನೀವು ಮಾಡಿಕೊಂಡ್ರೆ ಬುದ್ಧಿವಂತರಾಗ್ತೀರಾ. ಇಲ್ಲ ಕೆಲವರು ಒಬ್ಬೊಬ್ಬರು ಒಂದು ರೀತಿ ಕೇಳ್ತಾರೆ, ಒಂದು ಬರೀ ಯಕ್ಷಿಣಿಗಳ್ದು ಅಂದರೆ ಆ ತಕ್ಷಣಕ್ಕೆ ಅವ್ರಿಗೆ ಊಟ ಬೇಕು ಅಂತ ಆ ರೀತಿ ಕೇಳ್ತಾರೆ. ಮುಂದಕ್ಕೆ ಅದರಿಂದ ತೊಂದರೆ ಅನ್ನೋದು ಗೊತ್ತಾಗಲ್ಲ. ಕ್ಷುದ್ರ ಶಕ್ತಿಗಳು ಅಂದರೆ ಏನು, ಅದು ಕ್ಷಣಿಕ. ದೇವತೆಗಳು ನಿರಂತರ, ಅವರು ಆದಿ ಅಂತ್ಯ ಇಲ್ದಿರೋರು. ಈ ಕ್ಷುದ್ರ ಶಕ್ತಿಗಳು ಇವೆಲ್ಲ ಅಂತ್ಯ ಯಾವತ್ತೋ ಒಂದು ದಿವಸ ಅಂತ್ಯ ಆಗೋವು. ಅದನ್ನು ನೀವು ನೋಡ್ಕೋಬೇಕು. ಇದು ದೇವತೆಗಳ ಸಂಬಂಧಪಟ್ಟಂಥದ್ದು. ಈ ದೇವತೆಗಳು ಅಂತಂದರೆ ಅದ್ಭುತವಾದಂಥ ದೇವತೆಗಳು. ಭೂತಭೈರವಿ ಅಂತಂದರೆ ದೆವ್ವ, ಪೀಡೆ, ಪಿಶಾಚಿಗಳು ಹಿಡ್ಸೋದ್ರಿಂದ ಹಿಡಿದು, ಮಾಟ ಮಂತ್ರದಿಂದ ಹಿಡಿದು, ಮತ್ತು ಇನ್ನು ಬೇರೆ ನೀವು ಚಕ್ರಗಳು ಹಾಗೇನು ಆಗ್ತೀರ ಅದರಿಂದ ಹಿಡಿದು, ದಿಗ್ಬಂಧನದಿಂದ ಹಿಡಿದು ಪ್ರತಿಯೊಂದಕ್ಕೂ ಇದು ನೀವು ಏನು ಒಂದು ಕೆಲಸ ಮಾಡ್ತೀವಿ ಅದು ಎಲ್ಲದಕ್ಕೂ ಕೂಡ ಇದನ್ನು ಬಳಸ್ಕೋಬೋದು ಅಂತ ಅದ್ಭುತವಾದಂಥ ಒಂದು ಮಂತ್ರ ಇದು. ಕೆಲವ್ರು ಕೇಳ್ತೀರಾ, ಕಾಟೇರಿ ಮಂತ್ರ ಕೊಡಿ, ಭೂತದ ಇದು ಕೊಡಿ, ಮೋಹಿನಿ ಮಂತ್ರ ಕೊಡಿ, ಅದು ಕೊಡಿ. ಇವೆಲ್ಲನೂ ಮೀರಿಸಿದಂಥ ಅದ್ಭುತವಾದಂಥ
ಈ ಒಂದು ಮಂತ್ರ ಇದನ್ನು ಸಿದ್ಧಿ ಮಾಡ್ಕೊಳ್ಳಿ, ಸರಿಯಾದ ಸಮಯ ನೋಡ್ಕೊಳ್ಳಿ. ಯಾಕೆ ನಿಮ್ಮ ಆ ಒಂದು ಸಮಯ ಇರ್ಬೋದು, ಈ ಹತ್ರದಲ್ಲಿ ಯಾವ್ದಾದ್ರು ಒಂದು ಸಿದ್ಧಿ ಸಮಯ ಇರುತ್ತೆ, ಆ ಸಮಯಕ್ಕೆ ನಾನು ನಿಮಗೆ ಕೊಡಲಿಕ್ಕಾಗಲ್ಲ. ಇದು ಮೊದಲೇ ನೀವು ಮಾಡಿ ಇಟ್ಕೊಂಡಾಗ ಆ ಸಮಯಕ್ಕೆ ನೀವು ಇದನ್ನು ಮಾಡ್ಕೋಬೋದು. ಯಾಕೆಂದರೆ ಇವನ್ನೆಲ್ಲ ಒಂದು ಡೈರಿಲಿ ಬರ್ಕೊಂಡು ಒಂದು ಸೇವ್ ಮಾಡಿಕೊಂಡು ಅಥವಾ ಏನೋ ಒಂದು ಮಾಡಿ ಇಟ್ಕೊಳ್ಳಿ. ಇಂಥ ಕೆಲಸಕ್ಕೆ ಅಂತ ಇದು ಇಟ್ಕೊಂಡಾಗ ಆ ಸಮಯ ಒಂದು ಹೇಳಿರ್ತೀವಲ್ಲ, ಅಂಥ ಸಮಯದಲ್ಲಿ ನೀವು ಸಿದ್ಧಿ ಮಾಡ್ಕೊಂಡ್ಬಿಟ್ರೆ ಅದು ನಿಮಗೆ ನೀವೇ ಅದ್ಭುತವಾದಂಥ ಪಂಡಿತರಾಗ್ತೀರ. ಇಂಥವೆಲ್ಲ ಮಂತ್ರಗಳು ಬೇಕು. ಇಂಥ ಮಂತ್ರಗಳು ಇದೆಲ್ಲ ಆಗಿನ ಕಾಲದಂಥ ಮಂತ್ರಗಳು, ಈಗಿನವೆಲ್ಲ ಒಂದು ನೋಡಿ 100 ಜನ ಪ್ರಿಂಟ್ಗಳು ಹಾಕ್ಸೋ ಅದಕ್ಕೆ ಇನ್ನೂ ಒಂದಷ್ಟು ಮಸಾಲೆ ಸೇರಿಸ್ಬಿಟ್ಟು ಏನೋ ದೊಡ್ಡದಾಗಿ ಹೇಳ್ತಾರೆ. ಇದು ಆಗಿನ ಕಾಲದೆಲ್ಲ ಮಂತ್ರಗಳು, ಅದ್ಭುತವಾದಂಥ ಮಂತ್ರಗಳಿವು. ಇದನ್ನ ನೀವು ಸರಿಯಾಗಿ ಸಿದ್ಧಿ, ಇದರಲ್ಲಿ 2-3 ಹಂತದಲ್ಲಿ ತನಕ ಇದೆ. ಇದು ಪ್ರಥಮ, ದ್ವಿತೀಯ, ತೃತೀಯ ಅಂತ ಬರುತ್ತೆ. ಈಗ ನಾನು ಕೊಡ್ತಿರೋದು ನಿಮಗೆ ಪ್ರಥಮವಾಗಿರೋದು. ಮುಂದಿನ ಇದರಲ್ಲಿ ನಿಮ್ಮ ಒಂದು ಇದಕ್ಕೆ ಏನು ಒಂದು ಇದ್ರ ಬಗ್ಗೆ ಎಷ್ಟು ಆಸಕ್ತಿ ಇದೆ ಅಂತ ನಿಮ್ಮ ಕಾಮೆಂಟ್ಗಳು, ನಿಮ್ಮ ನಮ್ಮ ವೀವರ್ಸ್ಗಳು ಏನು ವೀವರ್ಸ್ ನೋಡಿರ್ತೀರ, ಏನು ಕಾಮೆಂಟ್ ಕೊಟ್ಟಿರ್ತೀರ, ಎಷ್ಟು ಸಬ್ಸ್ಕ್ರೈಬರ್ ಆಗಿರ್ತೀರ, ಅದ್ರ ಮೇಲೆ ನಿಮಗೆ ದ್ವಿತೀಯ ತೃತೀಯದು ನಾನು ಕೊಡ್ತೀನಿ. ಯಾಕೆ ಇದ್ರ ಮೇಲೆ ನಿಮ್ಗೆ ನೋಡೋಕೆ ಎಷ್ಟು ಇಂಟ್ರೆಸ್ಟ್ ಇಲ್ದಿದ್ಮೇಲೆ ನಾನು 2ನೇದು 3ನೇದು ಕೊಟ್ಟು ಏನು ಪ್ರಯೋಜನ ಇಲ್ಲ. ಹಾಗಾಗಿ ನಾನು ಇದರಲ್ಲೇ ನಿಮಗೆ ಯಾವ ರೀತಿ ಕೊಡ್ಬೋದು, ಹೆಂಗೆ ಇದನ್ನು ಓದ್ಕೋಬೋದು ಅಂತ ನಾನು ಹೇಳ್ತೀನಿ. ಇದೆಲ್ಲ ಭಾಳ ಕಮ್ಮಿ ಇರೋವಂಥದ್ದೇ. ಇದನ್ನು ನೀವು ಓದ್ಕೋಬೇಕಾದ್ರೆ ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಕುತ್ಕೊಂಡು ಮಾಮೂಲಿ ನಿಮಗೆ ಜಪ ಮಣಿ ಎಲ್ಲ ಗೊತ್ತಿದೆ, ಅದನ್ನು ಹೇಳ್ಕೊಂಡು ನಿಮಗೆ ಪ್ರತಿಯೊಂದು ನೋಡಿ ಕೊಟ್ಟಿದ್ದಾರೆ. ಓಂ ಹೈಂ ಹ್ರೀಂ ಶ್ರೀಂ ಭೂತ ಭೈರವಿಯೇ ದೇವಿಯಭ್ಯಂ ಶ್ರೀ ಪಾದುಕಂ ಪೂಜಯಾಮಿ. ಅಂದರೆ ಒಂದು ಕೆಂಪು ಹೂವು ತಗೋಬೇಕು, ಅಂದರೆ ಬಿಡಿ ಹೂವು, ಕೆಂಪು ಹೂಗಳು, ರೋಸ್ ಹೂವು ಆಗ್ಬೋದು, ಕೆಂಪು ಬಿಡಿ ಹೂವು ರೋಸ್ ಹೂವು ಆಗ್ಬೋದು, ಅಥವಾ ಕೆಂಪು ಗಣಗಲೆ ಹೂವು ಆಗ್ಬೋದು. ಒಟ್ಟಲ್ಲಿ ಕೆಂಪು ಹೂವು ಇರಬೇಕಾಗುತ್ತೆ. ಆ ಹೂವು ಇಟ್ಕೊಂಡು ಒಂದು ನೀವು ಈ ಮಂತ್ರ ಹೇಳ್ಕೊಂಡು ಒಂದು ತರ್ಪಯಾಮಿ ಅಂತ ಹೂವುಗಳನ್ನ ಹಾಕಬೇಕು. ಒಂದು ತಟ್ಟೆಯಲ್ಲಿ ಇಟ್ಕೋಬೇಕು. ತಟ್ಟೆಯಿಂದ ಮತ್ತೊಂದು ಆ ದೇವಿ ಫೋಟೋ, ಅಂದರೆ ದುರ್ಗಾದೇವಿ ಆದರೂ ಪರವಾಗಿಲ್ಲ, ಕಾಳಿ ಆದರೂ ಪರವಾಗಿಲ್ಲ, ದೇವಿ ಒಂದು ಶಕ್ತಿ ದೇವತೆನ ಇಟ್ಕೊಳ್ಳಿ. ಚೌಡೇಶ್ವರಿ ಆದರೂ ಪರವಾಗಿಲ್ಲ. ಚೌಡಿ ಬೇರೆ, ಚೌಡೇಶ್ವರಿ ಬೇರೆ, ಅರ್ಥ ಮಾಡ್ಕೊಳ್ಳಿ. ನೀವು ಚೌಡಿಗೂ ಚೌಡೇಶ್ವರಿಗೂ ಎಲ್ಲ ಒಂದೇ ಅಂದ್ಕೋಬೇಡಿ. ಚೌಡಿ ಬೇರೆ, ಚೌಡೇಶ್ವರಿ ಬೇರೆ, ಅದನ್ನು ತಿಳ್ಕೊಳ್ಳಿ. ಚೌಡೇಶ್ವರಿ ಇದ್ರೂ ಪರವಾಗಿಲ್ಲ, ಆ ದೇವಿ ಕೂಡ ನೀವು ಇದನ್ನು ಅರ್ಚನೆ ಮಾಡ್ಕೋಬೋದು. ಈ ಮಂತ್ರ ಹೇಳ್ಕೊಂಡು ನಿಮಗೆ ಯಾಕೆಂದರೆ ಇವಳಲ್ಲಿ ಈ ದೇವಿ ಕೆಲವು ಸಾಕಷ್ಟು ಎಲ್ಲೂ ಒಂದು ಪ್ರಚಾರ ಇಲ್ಲ, ಹಾಗಾಗಿ ಇದ್ರದ್ದು ನಿಮಗೆ ಅಷ್ಟು ಗೊತ್ತಿರಲ್ಲ. ಈಗ ಏನು ಮಾಡ್ತೀರಾ ನೀವು, ಈ ರೀತಿ ಹೂವು ಇಟ್ಕೊಳ್ಳಿ. ಓಂ ಹೈಂ ಹ್ರೀಂ ಶ್ರೀ ಭೂತ ಭೈರವಿಯೇ ದೇವ್ಯಭ್ಯಂ ಶ್ರೀ ಪಾದುಕಂ ಪೂಜಯಾಮಿ ತರ್ಪಯಾಮಿ ನಮಃ. ಹೂವು ಹಾಕಿ 2 ತೋಳಿ ಓಂ ಹೈಂ ಹ್ರೀಂ ಶ್ರೀಂ ಹೃದಯ ಭೂತ ಭೈರವ ದೇವ್ಯಭ್ಯಂ ಶ್ರೀ ಪಾದುಕಂ ಪೂಜಯಾಮಿ ತರ್ಪಯಾಮಿ. ಅಂದರೆ ಅವಳ ಒಂದು ಕಾಲತ್ರ ಪಾದುಕಂ ಪೂಜಯಾಮಿ ಆ ಥರ ಹಾಕ್ಕೊಂಬರ್ಬೇಕು. ಎಲ್ಲಿ ಅಂತಂದರೆ ಆ ದೇವಿಗೆ ಕಾಲತ್ರ, ಕೈ ಹತ್ರ, ಈ ರೀತಿ ಪ್ರತಿಯೊಂದು ಅಲ್ಲಿ ಬಂದಿರ್ತಾರೆ, ಆ ರೀತಿ ಹೇಳ್ಕೊಳ್ಳಿ. ಕೊನೆಯದಾಗಿ ಇದು ಓಂ ಹೈಂ ಹ್ರೀಂ ಶ್ರೀಂ ತ್ರೈಲೋಕ್ಯ ಮೋಹನ ಚಕ್ರಸ್ವಾಮಿನಿ ಪ್ರಕಟ ಯೋಗಿನಿ ಬೌದ್ಧ ದರ್ಶನಾಂಗಿ ಬೃಹಸ್ಪತಿ ಆಯಾ ದಂಡಾಕಿನಿ ಪ್ರಥಮ ವರ್ಣ ಭೂತ ಭೈರವಿ ದೇವತಾ ಶ್ರೀ ಪಾದುಕ ಪೂಜಾಯಾಮಿ ತರ್ಪಯಾಮಿ ನಮಃ ಅಂತ ಹೇಳಿ ಕೈ ಮುಗಿದು ಇರೋ ಹೂಗಳನ್ನ ಬೊಗಸೆ ತುಂಬ ಎತ್ಕೊಂಡು ಆ ಒಂದು ಫೋಟೋಗೋ ಅಥವಾ ವಿಗ್ರಹಕ್ಕೋ ಹಾಕಬೇಕು. ಏನೂ ಸಿಕ್ಕಿಲ್ಲ ಅಂದರೆ ಒಂದು ಬೇವಿನ ಮರದ ಕೂಡ ಮಾಡ್ಬೋದು. ಇದನ್ನು ನಿಮ್ಮ ಹತ್ರ ಏನೂ ಇಲ್ಲ, ನನ್ನ ಹತ್ರ ಆ ದೇವಿ ಫೋಟೋ ಇಲ್ಲ, ವಿಗ್ರಹ ಇಲ್ಲ, ನಾನೇನು ಮಾಡೋದು ಅನ್ನೋದಿದ್ರೆ ತಲೆ ಕೆಡ್ಸ್ಕೊಳ್ಳೋದು ಬೇಡ, ಏನು ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ. ಯಾವುದಾದ್ರು ಒಂದು ಬೇವಿನ ಮರದ ಹತ್ರ ಕೂತ್ಕೊಂಡು ಇದನ್ನು ಸಿದ್ಧಿ ಮಾಡ್ಕೊಳ್ಳಿ. ಬೇವಿನ ಮರ ಅದೇ ದೇವಿ ಅಂತ ಇಟ್ಕೊಳ್ಳಿ. ಆ ದೇವಿ ಹತ್ರ ಕೂತ್ಕೊಂಡು ಆ ಹೂವು ಹಾಕ್ಕೊಂಡು 41 ದಿವಸ ಇದನ್ನು ವೃತ ರೀತಿ ಆಚರಣೆ ಮಾಡಿದ್ರೆ ಏನೂ ಇಲ್ಲ. ಇಷ್ಟೇ, 2 ದೀಪ ಅಥವಾ 1 ದೀಪ ಅಥವಾ 2 ದೀಪ, 2 ಊದುಬತ್ತಿ, ಎಲೆ ಅಡಿಕೆ, 2 ಬಾಳೆಹಣ್ಣು, ಇಷ್ಟೇ ಅಲ್ಲಿ ಪೂಜೆಗಿಟ್ಟು ಈ ಹೂವು ಹೇಳ್ಕೊಂಡು ಈ ಮಂತ್ರ ಹಾಕ್ಕೊಂಡು ಇದನ್ನು ಹೇಳ್ಕೊಳ್ತಾ ಬನ್ನಿ. ಕೊನೆಯದಾಗಿ ಮಿಕ್ಕಿರೋವಂಥ ಹೂವನ್ನ ಒಂದು ಬೊಕ್ಸೆ ತುಂಬ ತೊಗೊಂಡು ಆ ಒಂದು ಫೋಟೋ ಇದ್ದರೆ ಫೋಟೋಗೆ ಹಾಕಿ, ಫೋಟೋ ಸಿಕ್ಕಿಲ್ಲ ಅಂದರೆ ಈಗ ಹೇಳೋದ್ನೆಲ್ಲ ಒಂದು ಬೇವಿನ ಮರ, ಆ ಬೇವಿನ ಮರಕ್ಕಾಗಿ. ಅದೂ ಸಿಕ್ಕಿಲ್ಲ ಅಂದರೆ ಬನ್ನಿ ಮರ ಇರುತ್ತೆ, ಅದನ್ನು ಬನ್ನಿ ಮಾಂಕಾಳಿ ಅಂತ ಹೇಳ್ಕೊಂಡು ಅದು ಕೂಡ ಹಾಕ್ಬೋದು. ಇದು ಸಾಕಷ್ಟಿದೆ, ಒಂದೊಂದೊಳ್ದು ಒಂದೇ ರೂಪ ಅಲ್ಲ, ಒಂದೇ ನಾವು ಬೇವಿನ ಮರ ಅಂದ್ರೇ ದುರ್ಗೆ, ಅದು ಬಿಟ್ಟರೆ ಬೇರೆ ಇಲ್ಲ ಅಂದ್ಕೊಳ್ತೀವಿ. ಸಾಕಷ್ಟು ಅವಳದು ಕೆಲವೊಂದು ಮರಗಳು ಕೂಡ ಇರ್ತವೆ, ದೇವತಾ ಮರಗಳು ಇರ್ತವೆ, ಅದು ಕೂಡ ನಾನು ಮಾಡ್ಬೋದು. ಈಗ ನಾನು ಪೂರ್ತಿ ಅರ್ಧ ಬಿಟ್ಟು ಅರ್ಧ ಹೇಳೋಕ್ಕೂ ನಿಮ್ಗೆ ಅರ್ಥ ಆಗಲ್ಲ. ಈಗ ಇದನ್ನು ಹೇಳಿದ್ದೀನಿ, ಮುಂದಿನ ಇದರಲ್ಲಿ ಕೂಡ ನಾನು ಹೇಳ್ತೀನಿ. ಅಂದರೆ ಇದಕ್ಕೆ ಸರಿಯಾಗಿ ರೆಸ್ಪಾನ್ಸ್ ಬರಬೇಕು ನಿಮಗೆ. ಒಂದು ಈಗ ಪ್ರಥಮ ಕೊಟ್ಟಿದ್ದೀನಿ, ತೃತೀಯ ಎಲ್ಲ ಬೇಕು ಅನ್ನೋದಿದ್ದರೆ
ಸರಿಯಾಗಿ ನೋಡಿ ಕಮೆಂಟ್ ಮಾಡಿ. ಜಾಸ್ತಿ ಫೋನ್ ಕಾಲ್ಗಳು ಮಾಡಬೇಡಿ ದಯವಿಟ್ಟು. ನಾನು ಹೇಳ್ತಾ ಇರ್ತೀನಿ, ನಿಮ್ಗೆ ಏನಾದರೂ ಬೇಕಾಗಿದ್ದರೆ ನನಗೆ ವಾಟ್ಸಪ್ಪಲ್ಲಿ ಮಾಡಿ. ಇಲ್ಲ ಇದರಲ್ಲಿ ನಿಮ್ಗೇನೋ ಒಂದು ಒಳ್ಳೆಯದಾಗಿದೆ, ಇಲ್ಲ ಏನೋ ಹಂಗಿದೆ ಹೀಗಿದೆ ಏನೋ ನಿಮ್ಗೇನು ಅನಿಸಿದೆ ಅದನ್ನು ನಿಮ್ಮ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ದಯವಿಟ್ಟು ನಾನು ಆನ್ಸರ್ ಮಾಡ್ತೀನಿ. ಅದಕ್ಕೆ ಒಂದು ದಿವಸ ಇಲ್ಲ ಅಂದರೆ ಒಂದು ದಿವಸ ಹೆಚ್ಚು ಕಮ್ಮಿ ಆದರೂ ಖಂಡಿತ ನಾನು ಅದಕ್ಕೆ ಆನ್ಸರ್ ಮಾಡೇ ಮಾಡ್ತೀನಿ. ಯಾವುದೇ ಇಲ್ಲ ಅಂದರೆ ಸರಿಯಾದ ತೂಕ ಇರೋ ಅಂಥ ಪ್ರಶ್ನೆ ಕೇಳಿದ್ರೆ ಮಾತ್ರ ನಾನು ಆನ್ಸರ್ ಮಾಡ್ತೀನಿ. ಬೇರೆ ರೀತಿ ನೀವು ಮಾತಾಡೋ ಥರ ಆದರೆ ನಾನು ಅದಕ್ಕೆ ಆನ್ಸರ್ ಮಾಡೋದಿಲ್ಲ. ಮತ್ತು ಇನ್ನೂ ಒಂದು ಏನಪ್ಪ ಅಂದರೆ ನಿಮಗೆ ಬೇಕಾಗಿರುವಂಥದ್ದು ಅಥವಾ ಏನೋ ನೀವು ಒಂದು ಸಪ್ರೇಟಾಗಿ ಮಾತಾಡೋದಿದೆ ನನಗೆ ಅನ್ನೋದಿದ್ರೆ ಮಾತ್ರ ಆ ಒಂದು ವಾಟ್ಸಪ್ಪಲ್ಲಿ ಹಾಕಿ. ದಯವಿಟ್ಟು ವಾಟ್ಸಪ್ಪಲ್ಲಿ ಹಾಕಿ, ಬೇರೆದನ್ನ ಕಾಮೆಂಟ್ಸಲ್ಲಿ ಹಾಕಿ ಅಂತ ಹೇಳ್ತೀಯ. ನೀವು ವಾಟ್ಸಪ್ಪಲ್ಲಿ ಹಾಕಿದಾಗ ನಿಮಗೆ ಏನಾದರೂ ಬೇಕಾಗಿರೋವಂಥದ್ದು ನೀವು ನಾನೇ ಅದಕ್ಕೆ ಕರೆ ಮಾಡಿಸ್ತೀನಿ. ಓಕೆ ಅಂತ ಹೇಳ್ದ. ಈಗ ಅದನ್ನು ನೀವು ಆ ರೀತಿ ನಿಮ್ಗೆ ಯಾವ್ದಾದ್ರು ಅಂದರೆ ಸುಮ್ಮನೆ ಕೇಳೋದಕ್ಕೆ ಅದಕ್ಕೆ ಎಷ್ಟು ಇದು ಎಷ್ಟು ಇದು ಎಲ್ಲ ಕೇಳೋಕ್ಕೆ ಹೋಗ್ಬೇಡಿ. ನಿಮಗೆ ಇಷ್ಟ ಆಗಿದೆಯಾ, ಬೇಕಾ, ಅದೇನಾಗುತ್ತೋ ನಂಗೆ ಬೇಕೇ ಅನ್ನೋದಿದ್ರೆ ಕೇಳಿ. ಸುಮ್ಮನೆ ಏನೋ ಟೈಮ್ ಪಾಸ್ ಮಾಡಬೇಕು, ನಮ್ಮ ಹತ್ರ ಮಾತಾಡಬೇಕು ಅನ್ನೋದಿದ್ರೆ ದಯವಿಟ್ಟು ಮಾತಾಡೋಕ್ಕೆ ಹೋಗಬೇಡಿ. ನನಗೆ ಅಷ್ಟು ಟೈಮ್ ಇರಲ್ಲ ನಿಮ್ಮ ಹತ್ರ ಕೂತು ಆದರೂ ಇಷ್ಟು ನಾನು ಟೈಮ್ ತೊಗೊಂಡು ಮಾಡ್ತಾನೇ ಇದ್ದೀನಿ. ಅದು ಸುಮ್ಮನೆ ನಿಮಗೂ ನನ್ನ ಕೆಲಸನೂ ಹಾಗಲ್ಲ. ಇಲ್ಲಿ ನಿಮಗೂ ಸುಮ್ಮನೆ ನಿಮಗೇನೋ ಟೈಮ್ ಇರುತ್ತೆ, ನೀವು ಮಾತಾಡ್ತಾ. ಆದರೆ ನನಗೆ ಒಂದೊಂದು ಕ್ಷಣವೂ ನನಗೆ ಭಾಳ ಅಮೂಲ್ಯವಾದದ್ದು ಸಮಯ ನನಗೆ. ಹಾಗಾಗಿ ದಯವಿಟ್ಟು ಇದಕ್ಕೆಲ್ಲ ನೀವು ಸಹಕರಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವು ಸಹಕರಿಸಿದ್ರೆ ಖಂಡಿತ ನಾನು ಕೂಡ ಇನ್ನೂ ನಿಮ್ಗೆ ಬೇಕಾದ ವೀಡಿಯೋ ಕೂಡ ನಾನು ಕೊಡಬಲ್ಲೆ ಅಂತ ಹೇಳ್ತಾ, ಇದುವರೆಗೂ ನನ್ನ ಒಂದು ವಿಡಿಯೋ ನೋಡ್ತಾ ಇದ್ದೀರಾ, ಇದು ಹೇಗೆ ಅನಿಸಿದೆ, ಈಗ ಯಾವ ಥರ ನಿಮಗೆ ಉಪಯೋಗ ಆಗ್ಬೋದು ಅಂತ ಹೇಳಿ. ಮತ್ತು ನನ್ನ ದತ್ತಾತ್ರೇಯ ಅನ್ನೋರು ಎರಡೂ ಚಾನಲಿಂದನೂ ಒಳ್ಳೆ ಕಾಮೆಂಟ್ ಮಾಡ್ತಾನೇ ಇದ್ದೀರಾ, ಧನ್ಯವಾದಗಳು ಅಂತ ಹೇಳ್ತೀನಿ. ಇನ್ನೂ ಸಾಕಷ್ಟು ಶಿವು ಅನ್ನೋರು ಇರ್ಬೋದು, ಹೆಸರು ಮಾಡ್ತಿದ್ದೀನಿ, ಒಟ್ಟು ಶಿವು ಅಂತ, ಶಿವಕುಮಾರ್ ಅಥವಾ ಶಿವು ಅಂತಲೇ ಇರ್ಬೋದೇನೋ, ಅವರು ಕೂಡ ಸಾಕಷ್ಟು ಕಾಮೆಂಟ್ ಮಾಡ್ತಿದ್ರ. ನಿಮಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ, ಇದೇ ರೀತಿ ಕಾಮೆಂಟ್ಗಳು ಬರ್ತಾ ಇರಲಿ. ಅದೇ ರೀತಿ ನನ್ನ ಒಂದು ವಿಡಿಯೋ ನೀವು ನೋಡ್ತಾ ರೆಗ್ಯುಲರಾಗಿ ನೋಡಿ. ಇನ್ನೂ ನಿಮ್ಗೆ ಯಾರು ಸ್ನೇಹಿತರು ಅಥವಾ ನಿಮ್ಮ ಸಂಬಂಧಿ ಅವ್ರಿಗೂ ಶೇರ್ ಮಾಡಿ, ಅವ್ರಿಗೂ ಅನುಕೂಲ ಆಗುತ್ತೆ ಇದು ಅಂತ ಹೇಳ್ತಾ, ಈ ಒಂದು ನನ್ನ ವಿಡಿಯೋ ನಿಮ್ಗೆ ಇಷ್ಟವಾದ ಲೈಕ್ ಮಾಡಿ, ಶೇರ್ ಮಾಡಿ, ಮಾಮೂಲಿಯಾಗೆ ಆದಷ್ಟು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು ವೀಕ್ಷಕರೇ.